ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವನಜಾ ಅವರೇ, ಜನಾರ್ದನ್ ಅವರು ನಿಜವಾಗ್ಲೂ ಬದಲಾಗಿದ್ದಾರ? ಅವ್ರು ಬದಲಾಗಿದ್ದಾರೆ ಅಂತ ನಂಬಿ ನಮ್ಮ ಪೂರ್ಣಿ ಮತ್ತೆ ಮೋಸ ಹೋಗೋದು ನಮ್ಗಿಷ್ಟ ಇಲ್ಲ. ಇದೇ ಅನುಮಾನ ನನಗೂ ಇತ್ತು ತುಳಸಿ ಅವರೇ. ಇವ್ರ ಹಾಸಿಗೆ ಹಿಡಿದಾಗ ಡಾಕ್ಟರ್ ಬಂದು ಇವ್ರು ಏನೇನೋ ಮನ್ಸಿಗೆ ಹಚ್ಕೊಂಡಿದ್ದಾರೆ, ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಅವತ್ತು ನಾನು ಇವ್ರ ಹತ್ರ ಮಾತಾಡಿದೆ. ಆಗ ಕೊಂದ್ಬಿಡು ವನಜಾ, ನನ್ ಕೊಂದ್ಬಿಡು. ಏನಾಗಿದೆ ನಿಮ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಬದುಕಕ್ಕೆ ಇಷ್ಟ ಇಲ್ಲ ನಂಗೆ. ಬದುಕಕ್ಕೆ ಅರ್ಥನೇ ಇಲ್ಲ. ನಾನಂತ ಪಾಪ ಈ ಭೂಮಿ ಬದುಕಕ್ಕೆ ಯೋಗ್ಯತೆ ಇಲ್ಲ. ನೋಡಿ, ಹೀಗೆಲ್ಲ ಮಾತಾಡಬೇಡಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಯಾವತ್ತೋ ಯಾವಾಗಲೂ ಒಂದು ಕ್ಷಣದ ಜೀವ, ಅದಕ್ಕೆ ಎಷ್ಟು ದುರಾಸೆ ಬಿಟ್ಟೆ. ಈ ಆಸ್ತಿನೆಲ್ಲ ಕಾಲ್ ಕಷ್ಟಾಗಿ ನೋಡಿ ಮಗನ ಮೇಲೆ ಎಸ್ಬಿಟ್ಲು. ಅವಳ ಅನಿಷ್ಟ ಅಂತ ಕರೆದು ಇಷ್ಟು ದಿನ ಅವಳನ್ನ ಅನಾಥೆ ತರ ಬದುಕೋಗಿ ಮಾಡ್ಬಿಟ್ಟೆ. ಈ ಆಸ್ತಿ ಅಂತಸ್ಕೋಸ್ಕರ ಅವಳ ಜೀವನನೇ ಹಾಳು ಮಾಡ್ಬಿಟ್ಟೆ. ಅವಳು ನನ್ನ ಕ್ರೂರಿ ಅಲ್ಲ, ಅವಳು ದೇವತೆ. ನಾನು ಮನುಷ್ಯನಾಗಿರಕ್ಕೂ ಲಾಯಕ್ಕಿಲ್ದೆ ತಪ್ಪು ನಂಗೆ ಅರ್ಥ ಆಗಿದೆ ವನಜಾ. ಆಸ್ತಿಗೋಸ್ಕರ ನೆಮ್ಮದಿನ ಕಳ್ಕೊಂಡು ಕೆಟ್ಟವ್ರು ಮನಸ್ಕೊಂಡು ಒಂಟಿ ಪಿಶಾಚಿ ಥರ ಬದುಕೋಕ್ಕಿಂತ ಕಂಚಿ ಕುಡ್ಕೊಂಡು ಹೋದ್ರೆ ಆರಾಮಾಗಿರ್ಬೋದು. ನೀವು ನಿಜ ಹೇಳ್ತಿದ್ದೀರಾ? ನಾನು ಬದಲಾಗಬೇಕು, ಚೇಂಜ್. ಇಲ್ಲ ಇಲ್ಲ, ನನ್ನ ಜೀವ ಈ ಕ್ಷಣಕ್ಕೆ ಮುಗಿದೋಗ್ಬೇಕು. ರೀ, ಸಮಾಧಾನ ಮಾಡ್ಕೊಳ್ರಿ. ಆಗಿದ್ದು ಆಗೋಯ್ತು. ಈಗಲಾದ್ರೂ ನಿಮ್ ತಪ್ಪೇನು ಅಂತ ನಿಮ್ಗೆ ಗೊತ್ತಾಯ್ತಲ್ವಾ? ಅಂಚ, ನನಗೆ ಬದುಕಕ್ಕೂ ಇಷ್ಟ ಇಲ್ಲ. ಈ ಸಮಯದಲ್ಲಿ ನಂಗೆ ಸಾಯಕ್ಕೂ ಇಷ್ಟ ಇಲ್ಲ. ನಂಗೊಂದು ಸಹಾಯ ಮಾಡ್ತೀಯ? ನನ್ನ ಮಗಳ ಹತ್ರ ಕರ್ಕೊಂಡು ಹೋಗ್ತೀಯ? ನಾನು ಪೂರ್ಣಿ ನೋಡ್ಬೇಕು, ಅವಳ ಹತ್ರ ಕ್ಷಮೆ ಕೇಳಬೇಕು. ಏನ್ ಹೇಳ್ತಿದ್ದೀರಾ ನೀವು? ಯಾವ ಮುಖ ಇಟ್ಕೊಂಡು ಅವಳು ಮುಂದೆ ಹೋಗಿ ನಿಲ್ತೀರಾ? ಅವಳೇ ನಿಮ್ಮನ್ನ ಬರಬೇಡಿ ಅಂತ ಹೇಳಿದಾಳೆ. ಅವಳ ಮುಂದೆ ಹೇಗೆ ಹೋಗಿ ನಿಲ್ತೀರಾ? ಒಂದೇ ಒಂದ್ಸಲ ನನ್ನ ಅವಳ ಹತ್ರ ಕರ್ಕೊಂಡು ಹೋಗು. ಈ ಪಾಪಿ ಜನ್ಮಕ್ಕೆ ಮುಕ್ತಿ ಸಿಗಲಿ. ಅವಳಿಗೆ ನಾನು ಮಾಡಿರೋ ಅನ್ಯಾಯಕ್ಕೆ ಅವಳೇ ಶಿಕ್ಷೆ ಕೊಡ್ಲಿ. ಶಿಕ್ಷೆ ಕೊಡೋ ಮನಸ್ಸು ಅವಳಿಗಿದ್ದಿದ್ರೆ ಆ ರೀತಿ ಅವಳು ಯಾವತ್ತೋ ನಡ್ಕೊಂಡಿರೋಳು. ಅವಳು ಮುಂದೆ ನಿಂತು ಕೈ ಮುಗಿದು ಬೇಡ್ಕೋತೀನಿ. ಅವಳು ಒಂದೇ ಒಂದ್ಸಲ ನಾನು ಕ್ಷಮಿಸಿದೀನಿ ಅಂದರೆ ನನಗೆ ಸಾಕು. ಮನುಷ್ಯ ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.